ಸೀಮೆಎಣ್ಣೆ ರೇಟ್ ಕೂಡ ವಿಪರೀತವಾಗಿ ಜಾಸ್ತಿ ಆಗಿದ್ದರಿಂದ ಅದೊಂದು ದೊಡ್ಡ ಹೊರೆ ಆಗಿದೆ ನಮಗೆ. ಈ ತಿಂಗಳ ಸಂಬಳ ಇರ್ತದೆ, ಆಯ್ತಾರ ಬರ್ಕೊಂಡು ಕೋರಳಿ ಮುಂದೆ ವಾರ ಸಂಬಳ ಮೀನು ಬತ್ತಿನಾನಿ ಸಂಪಾದನೆ ಇದ್ದಿಂದ ಇಜ್ಜಿ ಚಿಕ್ಕಿನಾನಿ ಜರ್ಮಾಲಿ. ಕರ್ನಾಟಕ ಕರಾವಳಿಯ ಮೂಲ ನಾಡದೋಣಿ ಮೀನುಗಾರರ ಬದುಕಿಗೆ ಸೀಮೆ ಎಣ್ಣೆ ದರ ಏರಿಕೆ ಬರೆ ಎಳೆದಿದೆ. ಲೀಟರ್ಗೆ 58 ರೂಪಾಯಿ ಇದ್ದ ಸೀಮೆ ಎಣ್ಣೆ ಇದೀಗ 118 ರೂಪಾಯಿಗೆ ಏರಿಕೆಯಾಗಿದೆ. ಒಂದು ನಾಡದೋಣಿ ದಿನಕ್ಕೆ ಸರಾಸರಿ 50 ಲೀಟರ್ ಸೀಮೆ ಎಣ್ಣೆಯನ್ನು ಬಳಸುತ್ತಿದ್ದು, 2 ದೋಣಿಗೆ ದಿನಕ್ಕೆ 100 ಲೀಟರ್ ಅಗತ್ಯವಿದೆ. ಅಂದರೆ ದಿನಕ್ಕೆ 11,800 ರೂಪಾಯಿ ಕೇವಲ ಸೀಮೆ ಎಣ್ಣೆಗೆ ಖರ್ಚು. ಅಷ್ಟು ಖರ್ಚು ಮಾಡಿ ಕಡಲಿಗೆ ಇಳಿದರೂ ಮೀನು ಸಿಗದಿದ್ದರೆ ಸಂಪೂರ್ಣ ನಷ್ಟ. ಈ ದುಬಾರಿ ನಷ್ಟದ ಭೀತಿಯೇ ಬಹುತೇಕ ಮೀನುಗಾರರನ್ನ ದೋಣಿ ಕಟ್ಟಿ ನಿಲ್ಲುವಂತೆ ಮಾಡಿದೆ. ಜೀವವನ್ನೇ ಪಣಕ್ಕಿಟ್ಟು ಕಡಲಿನಲ್ಲಿ ದುಡಿಯುವ ಈ ಸಾಂಪ್ರದಾಯಿಕ ಮೀನುಗಾರರಿಗೆ ಸರ್ಕಾರದಿಂದ ಯಾವುದೇ ರಿಯಾಯಿತಿ ಸಿಗುತ್ತಿಲ್ಲ. ಇತಿಹಾಸದ ಕಾಲದಿಂದಲೂ ಕಡಲನ್ನೇ ನಂಬಿದ ನಾಡದೋಣಿ ಮೀನುಗಾರರು ಇಂದು ಸಂಕಷ್ಟದಲ್ಲಿದ್ದಾರೆ. ದರ ದುಪ್ಪಟ್ಟಾದ ಪರಿಣಾಮ ಕರಾವಳಿಯ 3 ಜಿಲ್ಲೆಗಳಲ್ಲಿ 70% ನಾಡದೋಣಿಗಳು ಕಾರ್ಯ ಸ್ಥಗಿತಗೊಳಿಸಿವೆ. ಈ ವೃತ್ತಿಯನ್ನೇ ನಂಬಿದ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುವ ಭೀತಿ ಎದುರಾಗಿದೆ. ತಮಿಳುನಾಡಿನಲ್ಲಿ ಲೀಟರ್ಗೆ 25 ರು, ಕೇರಳದಲ್ಲಿ 25ರಿಂದ 30 ರೂಪಾಯಿಗೆ ಸೀಮೆಎಣ್ಣೆ ನೀಡುತ್ತಿದ್ದರೂ ಕರ್ನಾಟಕದಲ್ಲಿ ಮಾತ್ರ ರಿಯಾಯಿತಿ ಇಲ್ಲ ಎಂದು ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ತುಂಬಾ ಸಾಲ ಮೂಲ ಮಾಡಿ ದೋಣಿ ರಿಪೇರಿ, ಬಲೆ ರಿಪೇರಿ ಕೆಲಸ ಎಲ್ಲ ಮಾಡಿದ್ದೇವೆ. ಇದನ್ನೇ ನಂಬಿಕೊಂಡು ನಾವು ಜೀವನ ಮಾಡ್ತಿರೋದರಿಂದ ನಮಗೆ ತುಂಬಾ ಕಷ್ಟವಾಗ್ತದೆ. ಸೀಮೆಎಣ್ಣೆ ರೇಟ್ ಕೂಡ ವಿಪರೀತವಾಗಿ ಜಾಸ್ತಿ ಆಗಿದ್ದರಿಂದ ಅದೊಂದು ದೊಡ್ಡ ಹೊರೆ ಆಗಿದೆ ನಮಗೆ. ಮೊದಲೆಲ್ಲ 35 ರೂಪಾಯಿಗೆ ಸಿಗ್ತಾ ಇತ್ತು ನೀಲಿ ಸೀಮೆಎಣ್ಣೆ, ಅದು ಕೂಡ ಇದು ಬಂದ್ ಮಾಡಿದ್ದಾರೆ ಸರ್ಕಾರದವರು. ಆನಂತರ ಕೈಗಾರಿಕಾ ಸೀಮೆಎಣ್ಣೆ ಕೊಟ್ಟು 60 ರೂಪಾಯಿಗೆ. ಈಗ ಅದು ಕೂಡ ಜಾಸ್ತಿಯಾಗಿ ಸುಮಾರು 118ರಿಂದ 120 ರೂಪಾಯಿವರೆಗೂ ಆಗಿದೆ. ಈಗಾಗಲೇ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರವು ನಮ್ಮ ಮೀನುಗಾರರ ಕಷ್ಟದ ಬಗ್ಗೆ ಆಲೋಚಿಸಿ ಒಂದು ಸೂಕ್ತ ಕ್ರಮವನ್ನು ಅತಿ ಕಡಿಮೆ ಸಬ್ಸಿಡಿ ದರದಲ್ಲಿ ಸೀಮೆಯನ್ನು ಒದಗಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಎಲ್ಲ ಮೀನುಗಾರರ ಪರವಾಗಿ ನಾನೊಂದು ಒತ್ತಾಯ ಮಾಡ್ತಾ ಇದ್ದೇನೆ. ಸೀಮೆ ಎಣ್ಣೆಯನ್ನ ಮೀನುಗಾರಿಕಾ ಸೀಮೆ ಎಣ್ಣೆ ಎಂದು ಘೋಷಿಸಿ ಶೂನ್ಯ ತೆರಿಗೆ ವಿಧಿಸಬೇಕು. 70% ಸಹಾಯಧನ ನೀಡಿ ತಮಿಳುನಾಡು, ಕೇರಳ ಮಾದರಿಯಲ್ಲಿ ರಿಯಾಯಿತಿ ದರದಲ್ಲಿ ಸೀಮೆ ಎಣ್ಣೆ ಪೂರೈಸಬೇಕು ಎಂದು ಮೀನುಗಾರರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಕರಾವಳಿಯ ಸಾಂಪ್ರದಾಯಿಕ ಮೀನುಗಾರಿಕೆ ಇತಿಹಾಸದ ಪುಟ ಸೇರಲಿದೆ ಎಂದು ಮೀನುಗಾರರು ಎಚ್ಚರಿಸಿದ್ದಾರೆ. ಮೀನ್ ತಗಸ ಮಾತ್ರ ವ್ಯಾತದಾಲ ಬೇರೆ ಗೊತ್ತಿತ್ತು. ಅವು ಕಡಲು ಮೀನಿದ್ರೆ ಅಂಕಲ್ ಮಿತ್ತೆ ಅಂತೇನೆ ನಂಗೊಳ್ಳಿ ಮುಖದಲ್ಲ ಇಚ್ಚಿ ಮಿತ್ತ ಧೈರ್ಯ ಉಂಟು. ಅಂಗಡಿ ಸಾಲ ಬರಲಾಗುದು ಎಲ್ಲದೂ ಗೊತ್ತು. ಬೇತ ಈ ತಿಂಗಳ ಸಂಬಳ ಇರ್ತದೆ, ಆಯ್ತಾರ ಬರ್ಕೊಂಡು ಬತ್ಕೊಂಡು ಕೋರಳಿ ಮುಂದೆ ವಾರ ಸಂಬಳ ಮೀನು ಬತ್ತಿನಾನಿ ಸಂಪಾದನೆ ಇದ್ದಿಂದ ಇಜ್ಜಿ ಚಿಕ್ಕಿನಾನಿ ಜರ್ಮಾಲಿ ಚಿಕ್ಕದಿಂದ ಉಪ್ಪುಲ ಇಚ್ಚಿ ಗಂಜಿಲ ಇಚ್ಚಿ ಅಂಚಿನ ವಿಷಯ ಅಂಚೆ ಈ ಎಣ್ಣೆ ಉಂಟತಿ ಇದು ಡಬಲ್ ಇಂಜಿನ್ ಬ್ಯಾಂಕ್ ಸಿಂಗಲ್ ಇಂಜಿನ್ ಹೋದಿತ್ತು. ಅಪ್ಪ ಅಂಕಲ್ ಸಬ್ಸಿಡಿ ಪೂರ ಇತ್ತು. ಈ ಸಬ್ಸಿಡಿ ಪೂರ ಬಂದಾತು ಅಂಚ ಎಣ್ಣೆ ಕಂಡಪಟ್ಟ ರೇಟ್ ಈ ಚಿಕ್ಕಳು ಒಂದು ಹೋಗ್ಬೇಕು. ನಾವು ಉಪ್ಪು వచ్చి ಮಾತೇ ಆಗಲಿ ಒರಿಯಾಗತ್ತು ಆ ವಿದ್ಯಾನ ನಾವು ಹೋಗುತ್ತೆ ಮಾತಾ ಕಿಲೋ ಬತ್ತಾನಾಗ ಪಾಪ ವಾಡದಕ್ಕಲು ಕೂಡ ಬತ್ತಿನಕ್ಕಲು ಜತ್ತೊಂದು ಹೋಗ್ತೇರು ಅದ್ರೆಲ್ಲ ಪಾಪ ದಾಲ ಇಚ್ಚಿ ಬೊಕ್ಕ ದನಿಕ್ಕೆ ಮಣ ದನಿ ಕೂಡ ಮೈಪಡು ಹೋಗ್ತು ಮೈಪಡು